ನಮಸ್ಕಾರ. ಆಸ್ಟ್ರಾಲಜಿ ಬೈ ವಿಜಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. 7ನೇ ತಾರೀಕು ಸೆಪ್ಟೆಂಬರ್ 2025 ಚಂದ್ರಗ್ರಹಣ ನಡೀತಾ ಇದೆ. ಈ ಚಂದ್ರಗ್ರಹಣ 12 ರಾಶಿಯವರಿಗೆ ಯಾವ ಥರ ಪ್ರಭಾವವನ್ನು ಬೀರ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಚಂದ್ರಗ್ರಹಣ ಸೆಪ್ಟೆಂಬರ್ 7, 2025 ನಡೀತಾ ಇದೆ. ಟೈಮು ರಾತ್ರಿ 9:57 ಮಧ್ಯರಾತ್ರಿ 1:26 ಅಂದರೆ ಪ್ರಾರಂಭ ಕಾಲ 9:57 ಆದರೆ ಮುಗಿಯೋದು ರಾತ್ರಿ 1:26 ಅಂದರೆ ಮಧ್ಯರಾತ್ರಿ. ಸೊ ಅವತ್ತಿನ ರಿಚುವಲ್ಸ್ ಏನಂತಂದರೆ ಆ ಟೈಮ್ನಲ್ಲಿ ನೀವು ಜಪ ತಪಗಳನ್ನು ಮಾಡ್ಕೋಬೋದು, ಮೆಡಿಟೇಷನ್ ಮಾಡ್ಬೋದು, ನಿಮಗೆ ಇಷ್ಟವಾದ ದೇವರ ಧ್ಯಾನ ಮಾಡ್ಬೋದು, ಯಾವ ಮಂತ್ರಗಳನ್ನು ಹೇಳ್ಕೊಬೋದು, ನಿಮ್ಗೆ ಇಷ್ಟ ಒಟ್ಟು ಕೂಲಾಗಿ ಕಾಮಾಗಿ ಇರೋ ಕೆಲಸ ಮಾಡಬೇಕು. ಚಂದ್ರಗ್ರಹಣ ಮೇನ್ ಚಂದ್ರಗ್ರಹಣ ಅಂದರೆ ಏನಂತಂದರೆ ಈ ಚಂದ್ರ ಯಾವುದ್ರ ಮೇಲೆ ಇಫೆಕ್ಟ್ ಮಾಡ್ತಾರೆ. ಚಂದ್ರ ಅಂದರೆ ನೀರು. ನೋಡಿ, ನಿಮಗೆಲ್ಲರಿಗೂ ಗೊತ್ತು, ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ತೆರೆಗಳು, ಸಮುದ್ರ ತೆರೆಗಳು ಏರಿಳಿತ ಕಾಣಿಸ್ಕೊಳ್ಳುತ್ತೆ. ನಮ್ಮ ದೇಹ ಏನಿದೆ, ನಮ್ಮ ದೇಹ ಮುಕ್ಕಾಲು ಭಾಗ ನೀರಿನಿಂದಾಗಿದೆ. ಸೊ ಚಂದ್ರ ಎಲ್ಲಿ ಇಫೆಕ್ಟ್ ಆಗುತ್ತೆ, ಅದು ನಮ್ಮ ಬಾಡಿ ಮೇಲೆ ಇಫೆಕ್ಟ್ ಆಗೈತೆ. ಸೊ ಚಂದ್ರನಿಗೆ ಹಾಗೂ ಚಂದ್ರನಿಗೆ ನಮ್ಮ ಬಾಡಿ ಮೇಲೆ ಇಫೆಕ್ಟ್ ಇದೆ. ಮೇಲು ಚಂದ್ರ ಏನು ಗೊತ್ತಾ, ನಮ್ಮದು ಆಸ್ಟ್ರಾಲಜಿಯಲ್ಲಿ ಚಂದ್ರ ಮನಸ್ಸಿನ ಕಾರಕ, ಸೊ ಇಮೋಷ್ನಲ್ ಕಾರಕ. ಈ ಚಂದ್ರ 12 ರಾಶಿಯವರಿಗೆ ಯಾವ ಥರ ಪ್ರಭಾವ ಮಾಡ್ತಾರೆ ನೋಡಿ. ಚಂದ್ರ ಮನಸ್ಸಿನ ಮೇಲೆ ಕಾರಕ ಇದ್ದಾಗಿದ್ದಕ್ಕೆ ಗ್ರಹಣ ಇಟ್ಕೊಂಡಾಗ ನಮಗೆ ಅದ್ರ ಮೇಲೆ ಇಫೆಕ್ಟ್ ಆಗೇ ಆಗುತ್ತೆ. ಯಾವ ರೀತಿ ಪ್ರಭಾವ ಬಿಡ್ತಾರೆ ಅನ್ನೋದನ್ನು ಒಂದೊಂದೇ ರಾಶಿಯಾಗಿ, ಮೇಷರಾಶಿಯಿಂದ ಹಿಡಿದು ಎಲ್ಲ ರಾಶಿಯವ್ರಿಗೂ ನೋಡ್ಕೊಳ್ತಾ ಹೋಗುತ್ತೆ. ಇವಾಗ ಚಂದ್ರಗ್ರಹಣ ಎಲ್ಲಿ ನಡೀತಾ ಇದೆ? ಚಂದ್ರಗ್ರಹಣ ಕುಂಭರಾಶಿಯಲ್ಲಿ ನಡೀತಾ ಇದೆ. ಕುಂಭರಾಶಿ ಅಂತಂದರೆ ಕಾಲಪುರುಷನ ಕುಂಡಲಿಯಲ್ಲಿ ನೋಡಿದಾಗ ಅದು 11ನೇ ರಾಶಿ ಕುಂಭರಾಶಿ. ಶನಿದೇವರ ಆಧಿಪತ್ಯವನ್ನು ಹೊಂದಿದಂತಹ ಕುಂಭರಾಶಿಯಲ್ಲಿ ಚಂದ್ರಗ್ರಹಣ ನಡೀತಾ ಇದೆ. ಸೊ ಚಂದ್ರಗ್ರಹಣ ಒಂದೊಂದು ರಾಶಿಯಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ ಅಂತ. ಮೊದಲೇ ರಾಶಿ ಮೇಷರಾಶಿ. ಮೇಷರಾಶಿಗೆ ಕುಂಭ ರಾಶಿ 11ನೇ ಭಾವವಾಗಿದೆ. ಅಂದರೆ 11ನೇ ಭಾವ ಎದುರು ಭಾವ, ಉನ್ನತಿ ಭಾವ, ಇಚ್ಛಾ ಭಾವ, ಸಮಾಜದಲ್ಲಿ ಮಾನ ಪ್ರತಿಷ್ಠೆಯ ಭಾವ, ನಮ್ಮ ಆಯದ ಭಾವ, ನಮ್ಮ ಲಾಭದ ಭಾವ. ಈ ಭಾವದಲ್ಲಿ ಗ್ರಹಣ ನಡೀತಾ ಇದ್ದು ಇದು ನಮಗೆ ಪಾಸಿಟಿವ್ ರಿಸಲ್ಟನ್ನು ಕೊಡ್ತಾ ಇದೆ. ಸೊ ಮೇಷರಾಶಿಯವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಮೇಷರಾಶಿಯವರು ನಿಶ್ಚಿಂತರಾಗಿರಿ. 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಕುಂಭರಾಶಿ 10ನೇ ಭಾವ ಆಗುತ್ತದೆ. 10ನೇ ಭಾವ ಕರ್ಮಭಾವ. ಇಲ್ಲಿ ಚಂದ್ರನ ಜೊತೆಗೆ ರಾಹು ಇದ್ದು, ರಾಹುವು ವೃಷಭ ರಾಶಿಯ 6ನೇ ಭಾವಕ್ಕೆ ಅಂದರೆ ದೃಷ್ಟಿ ಬೀಳುವುದರಿಂದ ರೋಗ ರಿಪು ಶತ್ರುಗಳು ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇದೆ. ಸೊ ಆರೋಗ್ಯದ ಬಗ್ಗೆ ಸ್ವಲ್ಪ ಸಮಾಧಾನವನ್ನು ತಗೊಳ್ಳಿ. ನಿಮ್ಮ ಲೈಫ್ ಸ್ಟೈಲನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಇನ್ನು ಕೆಲಸ ದೃಷ್ಟಿಯಿಂದ ನೋಡಿದಾಗ ಇದು ಒಳ್ಳೆಯದು. ಇವಾಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 9ನೇ ಭಾವ, ಕುಂಭರಾಶಿ 9ನೇ ಭಾವ ಆಗುತ್ತೆ. 9ನೇ ಭಾವ ಭಾಗ್ಯದ ಭಾವ. ಈ ಭಾಗ್ಯದ ಭಾವದಲ್ಲಿ ಚಂದ್ರಗ್ರಹಣ ನಡೀತಾ ಇದ್ದು, ಭಾಗ್ಯದ ಭಾವದಲ್ಲಿ ಗ್ರಹಣ ನಡೀತಾ ಇರೋದು ಅಷ್ಟೇನು ಒಳ್ಳೆಯದಲ್ಲ. 9ನೇ ಭಾವ ಪಂಚಮ ಭಾವ. ಪಂಚಮ ಅಂದರೆ ನಮ್ಮ ಸಂತಾನದ ಭಾವ. ಸೊ ಪಂಚಮಕ್ಕೆ ಪಂಚಮ ಭಾವ ಅಂದರೆ ನಮಗೆ ಸಂತಾನದ ಸಂಬಂಧಿತವಾಗಿ ನಮಗೆ ಸ್ವಲ್ಪ ಚಿಂತೆಗಳು ಕಾಡ್ಬೋದು. ಸೊ ಮಕ್ಕಳ ಬಗ್ಗೆ ಸ್ವಲ್ಪ ಲಕ್ಷ್ಯವನ್ನು ವಹಿಸಿ ಅಂತ ಹೇಳ್ಬೋದು. ಇನ್ನು ಕರ್ಕರಾಶಿ. ಕರ್ಕರಾಶಿಯಿಂದ ಕುಂಭರಾಶಿ 8ನೇ ಭಾವದಲ್ಲಿ ಅಂದರೆ ಅಷ್ಟಮ ಭಾವದಲ್ಲಿ ಗ್ರಹಣ ನಡೀತಾ ಇದೆ. ಅಷ್ಟಮ ಭಾವ ಎದುರು ಭಾವ. ಅಷ್ಟಮ ಭಾವ ಆಯುವಿನ ಭಾವ, ಸಿಕ್ರೆಸಿಯ ಭಾವ, ಸಡನ್ ಲಾಸ್ ಭಾವ, ದುರ್ಘಟನೆಯ ಭಾವ. ಸೊ ಇಲ್ಲಿ ನಿಮಗೆ ಯಾವುದಾದ್ರೂ ಪರ್ಸ್ನಲ್ ಸೀಕ್ರೆಸಿ, ಅದು ಡಿಜಿಟಲ್ ಇರ್ಬೋದು, ಪರ್ಸ್ನಲ್ ಇರ್ಬೋದು, ಇದ್ದರೆ ಸ್ವಲ್ಪ ಹುಷಾರಾಗಿರಿ. ಇಲ್ಲಾಂದರೆ ನಿಮಗೆ ಧನದ ಹಾನಿ ಸಂಭವಿಸ್ಬೋದು. ಇನ್ನು ರಿಸರ್ಚ್ ಫೀಲ್ಡ್ನವ್ರಿಗಿರೋರಿಗೆ ರಿಸರ್ಚ್ ಫೀಲ್ಡ್ ಕೂಡ ಅಷ್ಟಮ ಭಾವದಲ್ಲಿ ಬರ್ತದೆ. ಅವ್ರಿಗೆ ಸ್ವಲ್ಪ ಸ್ಟ್ರಗಲ್ ಕಾಣಿಸ್ಕೋಬಹುದು. ಇನ್ನು ಮುಂದಿನ ರಾಶಿ ಸಿಂಹರಾಶಿಯವ್ರಿಗೆ ಗ್ರಹಣ ನಡೀತಾ ಇರುವ ಕುಂಭರಾಶಿ 7ನೇ ಭಾವ ಆಗಿದ್ದು, 7ನೇ ಭಾವ ನಮ್ಮ ಲೈಫ್ ಪಾರ್ಟ್ನರ್ ಭಾವ ಮತ್ತು ನಾವು ನಮ್ಮ ಬಿಸ್ನೆಸ್ ಮಾಡ್ತಾಯಿದ್ರೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಭಾವ ಅಂತ ಅನ್ಬೋದು. ಸೊ ಇಲ್ಲಿ ಲೈಫ್ ಪಾರ್ಟ್ನರ್ ಜೊತೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ವಾದವಿವಾದಗಳು ಕಾಣ್ಬರ್ಬೋದು. ಮತ್ತು ನಿಮ್ಮ ಲೈಫ್ ಪಾರ್ಟ್ನರ್ ಅವರಿಗೆ ಹೆಲ್ತ್ನಲ್ಲಿ ಇಶ್ಯೂಸ್ ಕಂಡುಬರ್ಬೋದು. ಸೊ ಬಿಸ್ನೆಸ್ ಪಾರ್ಟ್ನರ್ ಇದ್ದರೆ ವಾದವಿವಾದಗಳು ಮತ್ತು ಲೈಫ್ ಪಾರ್ಟ್ನರ್ ಇದ್ದರೆ ಹೆಲ್ತ್ ಬಗ್ಗೆ ಗಮನ ಕೊಡಬೇಕು. ಕನ್ಯಾ ರಾಶಿಯವರಿಗೆ ಇವಾಗ ಗ್ರಹಣ ನಡೀತಿರುವ ಕುಂಭರಾಶಿ 6ನೇ ಭಾವ ಆಗಿದೆ. ಇದು 6ನೇ ಭಾವ ರಿಪು ರೋಗ ಶತ್ರುಗಳ ಭಾವ ಆಗಿದೆ. ಇಲ್ಲಿ ಸಂಘರ್ಷಗಳು ಇವರಿಗೆ ಜಾಸ್ತಿ ಕಾಣಬಹುದು. ಕಾಂಟ್ರವರ್ಸಿಗಳು ಯಾವುದು ಬೇಡ.
ಕೋರ್ಟ್ ಕಚೇರಿಯ ಭಾವ ಇದಾಗಿರೋದರಿಂದ ಯಾವುದೇ ಲೀಗಲಿ ಅಥವಾ ಫೈನಾನ್ಷಿಯಲಿ ನೀವಾದರೂ ಗ್ಯಾರಂಟಿ ಹಾಕಂಗಿದ್ರೆ ಹುಷಾರಾಗಿರಿ, ಆದಷ್ಟು ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರ ಮೇಲಿನ ಪ್ರಾಬ್ಲಮ್ಗಳನ್ನು ಸುಮ್ಮನೆ ನೀವು ನಿಮ್ಮ ಮೇಲೆ ಹೇಳ್ಕೊಂಡಂಗೆ ಆಗ್ಬೋದು. ಸೊ ಹುಷಾರಾಗಿರಿ. ತುಲಾ ರಾಶಿಯಿಂದ 5ನೇ ಭಾವದಲ್ಲಿ ಅಂದರೆ ಪಂಚಮ ಭಾವದಲ್ಲಿ ಚಂದ್ರಗ್ರಹಣ ನಡೀತಾ ಇದೆ. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ, ಬುದ್ಧಿಯ ಸ್ಥಾನ, ವಿವೇಕದ ಸ್ಥಾನ, ಕ್ರಿಯೇಟಿವಿಟಿಯ ಸ್ಥಾನ, ಅಫೆಕ್ಷನ್ಸ್ ಇದ್ದರೆ ಅದರ ಭಾವ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಾವು ಮೇಜರ್ ಇವಾಗ ಇಲ್ಲಿ ಡಿಸಿಷನ್ ಏನಾದರೂ ತಗೊಳ್ತಾ ಇದ್ದರೆ ತುಂಬ ವಿಶ್ವಾಸವುಳ್ಳ ವ್ಯಕ್ತಿಯನ್ನು ನೀವು ಹೆಲ್ಪ್ ತೊಗೊಂಡು ಡಿಸಿಷನ್ ತೊಗೊಳ್ರಿ. ಯಾಕಂದರೆ 5ನೇ ಭಾವ ನಾವು ಬುದ್ಧಿ ವಿವೇಕದ ಭಾವ ಅಂತ ಹೇಳಿದ್ವಿ. ಆ ಭಾವಕ್ಕೇ ಗ್ರಹಣ ನಡೀತಾ ಇರೋದರಿಂದ ನಾವೇನು ಅಂದ್ಕೊಳ್ತಾ ಇದ್ದೀವಿ ಅದು ತಪ್ಪಾಗಿರ್ಬೋದು. ಸೊ ನಾವು ಯಾರ್ದಾದ್ರೂ ನಮ್ಗೆ ವಿಶ್ವಾಸವಾದ ಉಳ್ಳ ವ್ಯಕ್ತಿಯನ್ನು ನಾವು ಇದರಲ್ಲಿ ನಾವು ಮಧ್ಯೆ ತಗೊಂಡಾಗ ನಮಗೆ ಡಿಸಿಷನ್ ತೊಗೊಳಕ್ಕೆ ಸರಿ ಹೋಗ್ಬೋದು. ಸೊ ಏನಾದರೂ ಡಿಸಿಷನ್ ತಗೊಳ್ತಾ ಇದ್ದರೆ ನೀವು ಅಥವಾ ತಗೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂದರೆ ತುಂಬ ವಿಶ್ವಾಸವುಳ್ಳ ವ್ಯಕ್ತಿಯ ಮಧ್ಯೆ ಸಹಾಯ ತೆಗೆದುಕೊಂಡು ನೀವು ಡಿಸಿಷನ್ ತಗೋಬಹುದು. ಇವಾಗ ವೃಶ್ಚಿಕ ರಾಶಿ ಗ್ರಹಣ ನಡೀತಿರುವಂಥ ಕುಂಭರಾಶಿ ವೃಶ್ಚಿಕ ರಾಶಿಯಿಂದ 4ನೇ ಭಾವ ಆಗಿದೆ. 4ನೇ ಭಾವ ಮಾತೃಭಾವ, ಸುಖದ ಭಾವ. ಇಲ್ಲಿ ವಾಹನವನ್ನು ಪರ್ಚೇಸ್ ಮಾಡೋದಾಗಲಿ ಪ್ರಾಪರ್ಟಿ ತೊಗೊಳ್ಳೋದಾಗಲಿ ನಾವು ಈ ಚತುರ್ಥ ಭಾವದಿಂದ ನೋಡ್ತೀವಿ. ಸೊ 4ನೇ ಭಾವಕ್ಕೆ ಗ್ರಹಣ ಹಿಡಿದ್ರಿಂದ ತಾಯಿ ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗತ್ತೆ. ಹಾಗೂ ನೀವು ಯಾವುದಾದ್ರು ಪ್ರಾಪರ್ಟಿ ಅಥವಾ ವೆಹಿಕಲ್ ತೊಗೊಳ್ತಾ ಇದ್ದರೆ ಅದ್ರ ಡಾಕ್ಯುಮೆಂಟ್ಸು ಸ್ವಲ್ಪ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಚತುರ್ಥ ಭಾವಕ್ಕೆ ಗ್ರಹಣ ಹಿಡಿತಾ ಇರೋದ್ರಿಂದ ನಾವಿಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಸೊ ಜಾಗ್ರತೆಯಿಂದ. ಇವಾಗ ಧನುರಾಶಿಯಿಂದಲೇ 3ನೇ ಭಾವದಲ್ಲಿ ಚಂದ್ರಗ್ರಹಣ ನಡೀತಾ ಇದೆ. ಸೊ 3ನೇ ಭಾವ ನಮಗೆ ಪರಾಕ್ರಮದ ಭಾವ. ಇದು ಧನುರಾಶಿಯವ್ರಿಗೆ ಲಾಭವನ್ನು ತಂದುಕೊಡ್ತಾ ಇದೆ ಅಂತ ಹೇಳ್ಬೋದು. ಹಾಗೂ ಚಿಕ್ಕ ಪುಟ್ಟ ಪ್ರಯಾಣಗಳಿಂದ ಧನುರಾಶಿಯವರಿಗೆ ಪಾಸಿಟಿವ್ ಆಗಿ ಅದು ವರ್ಕ್ ಆಗುತ್ತೆ. ಸೊ ಈ ಚಂದ್ರಗ್ರಹಣ ಧನುರಾಶಿಯವ್ರಿಗೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರಲಿದೆ. ಇವಾಗ ಮಕರ ರಾಶಿಯಿಂದ 2ನೇ ಭಾವದಲ್ಲಿ ಚಂದ್ರಗ್ರಹಣ ಉಂಟಾಗ್ತಾ ಇದೆ. 2ನೇ ಭಾವ ಕುಟುಂಬದ ಭಾವ, ಧನದ ಭಾವ. ಸೊ ಇಲ್ಲಿ ನಮಗೆ ದುಡ್ಡಿಗೆ ಸಂಬಂಧಪಟ್ಟಂತಹ ಹಾನಿ ಏನಾದರೂ ಉಂಟಾಗಬಹುದು, ಹುಷಾರಾಗಿರಿ. ಹಾಗೂ ಇದು ಕುಟುಂಬದ ಭಾವ ಆಗಿರೋದರಿಂದ ಕುಟುಂಬದ ಸದಸ್ಯರಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ತಲೆದೋರಬಹುದು. ಸೊ ಸ್ವಲ್ಪ ಸಮಾಧಾನದಿಂದ ಮನೆಯ ವಿಷಯಗಳನ್ನು ಹ್ಯಾಂಡಲ್ ಮಾಡಿಕೊಡಿ. ಸ್ವಲ್ಪ ಕೇರ್ಫುಲ್ ಆಗಿರಿ ಮಕರ ರಾಶಿಯವರು ಅಂತ ಹೇಳ್ಬೋದು. ಇವಾಗ ಕುಂಭರಾಶಿಯಲ್ಲೇ ಚಂದ್ರಗ್ರಹಣ ನಡೀತಾ ಇದೆ. ಅದು ರಾಹುಗ್ರಸ್ತವಾದ ಚಂದ್ರಗ್ರಹಣ. ಚಂದ್ರರು ಮನಸ್ಸಿಗೆ ಕಾರಕ ಆಗಿದ್ದಾರೆ. ಸೊ ಇಲ್ಲಿ ಇವರಿಗೆ ಕುಂಭರಾಶಿಯವರಿಗೆ ಜಾಸ್ತಿ ಚಿಂತೆ ಕಾಡ್ಬೋದು, ಸ್ಟ್ರೆಸ್ ಜಾಸ್ತಿ ಅನ್ನಿಸ್ಬೋದು, ಮಾನಸಿಕವಾಗಿ ಕುಗ್ಗಿದ ಹಾಗೆ ಫೀಲ್ ಆಗ್ಬೋದು. ಇದು ಚಂದ್ರಗ್ರಹಣದ ಇಫೆಕ್ಟ್ ಅಂತ ಹೇಳ್ಬೋದು. ಸೊ ನೀವು ಸ್ವಲ್ಪ ಧ್ಯಾನವನ್ನು ಜಾಸ್ತಿ ಮಾಡಿ, ಇಷ್ಟ ದೇವರ ಪೂಜೆಯನ್ನು ಮಾಡಿ, ಇಷ್ಟ ದೇವರ ಧ್ಯಾನ ಮಾಡಿ, ಮತ್ತು ಆಮೇಲೆ ನೀವು ಮೆಡಿಟೇಷನ್ ಮಾಡೋದು ನೀವು ಈ ಪರಿಸ್ಥಿತಿಯಿಂದ ಹೊರಬರ್ಬೋದು. ಇವಾಗ ಮೀನರಾಶಿಯವರಿಗೆ ಅವರ 12ನೇ ಭಾವದಲ್ಲಿ ಚಂದ್ರಗ್ರಹಣ ನಡೀತಾ ಇದೆ. 12ನೇ ಭಾವ ಬಂದುಬಿಟ್ಟು ಖರ್ಚಿನ ಭಾವ. ಅದು ಹಾಸ್ಪಿಟಲ್ದಾದರೂ ಆಗಿರ್ಬೋದು. ಹಾಗೂ ವಿದೇಶಕ್ಕೆ ಸಂಬಂಧಪಟ್ಟಂಥ ಅಂದರೆ ಫಾರಿನಿಗೆ ಸಂಬಂಧಪಟ್ಟಂತಹ ಭಾವ ಇದು ಆಗಿದೆ. ಸೊ ನೀವು ಇಲ್ಲಿ ವಿದೇಶಕ್ಕೆ ಸಂಬಂಧಪಟ್ಟಂಥ ಅಂದರೆ ವೀಸಾಕ್ಕೆ ಸಂಬಂಧಪಟ್ಟಂಥದ್ದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಸಂಬಂಧಪಟ್ಟದ್ದು, ಅಥವಾ ನೀವು ಯಾವುದಾದ್ರೂ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅದರ ಲೀಗಲ್ ಡಾಕ್ಯುಮೆಂಟ್ಸು ಯಾವುದಾದ್ರೂ ಇದ್ದರೆ ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ಮೀನರಾಶಿಯವರಿಗೆ ಖರ್ಚು ಹಾಗೂ ಲೀಗಲ್ ಡಾಕ್ಯುಮೆಂಟ್ಸು, ವೀಸಾಕ್ಕೆ, ಇಂಪೋರ್ಟು ಎಕ್ಸ್ಪೋರ್ಟು, ಅಥವಾ ನೀವು ಫಾರಿನ್ ಕಂಪನಿಯಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಇಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಕುಂಭರಾಶಿಯು ಯಾವ ಭಾವವಾಗುತ್ತದೆ ಆ ಭಾವಕ್ಕೆ ಸಂಬಂಧಪಟ್ಟಂಥ ಪರಿಣಾಮವನ್ನು ಮಾತ್ರ ನಾನು ಹೇಳಿದ್ದೀನಿ. ಯಾಕಂದರೆ ಬೇರೆ ಬೇರೆ ವಿಷಯಗಳು ನಾವು ಹೇಳುವಾಗ ನಮ್ಮ ಸ್ವಂತ ಜಾತಕದಲ್ಲಿ ಗ್ರಹಗಳು ಯಾವ ಸ್ಥಾನದಲ್ಲಿ ಇದ್ದಾವೆ ಅಥವಾ ಯಾವ ಭಾವದಲ್ಲಿ ಇದ್ದಾವೆ ಅದನ್ನು ನೋಡಿ ಹೇಳಿ ಪ್ರಿಡಿಕ್ಟ್ ಮಾಡೋದು ಅದು ಸರಿ ಇರುತ್ತೆ. ಸೊ ಯಾಕಂದರೆ ಆ ಗ್ರಹಗಳು ಸರಿಯಾದ ಪೊಸಿಷನ್ನಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದಾಗ ಇದರದ ನಮ್ಮದು ಕೆಟ್ಟ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಯಾವ ಭಾವ, ಗ್ರಹಣ ನಡೆಯುವ ಭಾವ ನಮ್ಮ ರಾಶಿಗೆ ಯಾವ ಭಾವವಾಗುತ್ತದೆಯೋ ಆ ಭಾವದ ಬಗ್ಗೆ ಮಾತ್ರ ನಾನಲ್ಲಿ ಹೇಳಿದ್ದೇನೆ. ಸೊ ನಂದು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.